2, 3 into the 4. Snoop Doggy Dogg and Dr. Dre is nothing. It's like this. ಈಗ ಗಾಯ್ಸ್ ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ಲಾಸ್ಟ್ ಟೈಮ್ ಬಂದಾಗ ಅಂದರೆ ನಾನು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಬಂದಿದ್ವಿ. ಆವಾಗ ನಾನು ಬ್ಲಾಗ್ ಮಾಡ್ತಾಯಿರಲಿಲ್ಲ. ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಇತ್ತು, ಬಟ್ ಒಂಥರ ಶೈ ಫೀಲ್ ಗೊತ್ತಲ್ಲ, ಹಿಂಗೆಲ್ಲ ಬಾರಲ್ಲಿ ಹೋಗೋದಾ ಮುಂಚೆ ಅದೇ ಸ್ವಲ್ಪ ಶೈ ಆಗ್ತಿತ್ತು. ಇವಾಗಂತೂ ಏನಿಲ್ಲ, ಮೆಮೊರೀಸ್ ಮಾಡಬೇಕು, ಹೋಗ್ತಾ ಇರಬೇಕಿನ್ನು. ಇವಾಗ ಆಟೋ ಬೇಡ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಆಮೇಲೆ ಹಿಂಗೆ ಸಿಗ್ತೀವಿ, ಓಕೆನಾ? ಅಲ್ಲಿ ಇನ್ನೊಂದು ಬ್ಲಾಗ್ ನಡೀತೈತೆ ಆಲ್ರೆಡಿ ಗೈಸ್. ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯೆನ್ಸು ಟ್ರೈನಲ್ಲಿ ನಮಗಂತೂ. ಇವಾಗ ಬಂದಿದ್ದು, ನಿನ್ನೆ ಹತ್ತಿದ ಟ್ರೈನಲ್ಲಿ ಒನ್ ಆಫ್ ದ ವರ್ಸ್ಟು. ಸೀರಿಯಸ್ ಆಗಿ ಟ್ರೈನೆಲ್ಲ ಬರಬಾರ್ದು ಅನಿಸ್ಬಿಡ್ತೀವಿ ನನಗಂತೂ. ಎಷ್ಟು ಬೇಜಾರಾಯ್ತು ಅಂದರೆ ಆ ವಾಸನೆ. ನಾನು ಹೇಳ್ದೆ ಅವನಿಗೆ ಫಸ್ಟೇ ರಿಸರ್ವೇಷನ್ ಮಾಡ್ಕೊಬಿಡೋಣ, ಈಸಿ ಆಗುತ್ತೆ, ಅವಾಗ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂತ. ಪರವಾಗಿಲ್ಲ, ನೈಟಲ್ಲಿ ಯಾರು ರಶ್ ಇರೋಲ್ಲ, ಫುಲ್ ಖಾಲಿ ಇರುತ್ತೆ ಟ್ರೈನು ಅಂತ ನನಗೆ ಸುಮ್ಮನೆ ಹೇಳ್ದ. ನಾನು ಅದಕ್ಕೆ ಆಯಿತು ಕಣಪ್ಪ, ರೆಡಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದು. ಅವನೇ ಅಂದ್ಕೊಬಿಟ್ಟು ನೈಟಲ್ಲಿ ಯಾರೂ ಇರೋಲ್ಲ, ಸೊ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಬಿಟ್ಟಿದ್ದ ಅವನು. ಬಟ್ ನೆನ್ನೆ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟ. ಇಷ್ಟು ಕೆಳಗಡೆ ಮಲ್ಕೊಂಡಿದ್ದು ನಾವು, ಒಂದು 2-3 ಅವರ್ಸ್ ಅಷ್ಟೇ ಮಲ್ಕೊಂಡಿದ್ದು, ಆಮೇಲೆ ನಿದ್ದೆನೂ ಮಾಡಿಲ್ಲ. ಮೈಸೂರಿಗೆ ಹೋಗಿ ನಿದ್ದೆ ಮಾಡ್ಬೇಕು ನಾವು. ಅಪ್ಪ ನೋಡಿ ಏನು ಬಿಲ್ಡಿಂಗು, ಸೈಕಾಗಿ ಬಿಲ್ಡಿಂಗ್ ಇದೆ ನೋಡ್ರಿ. ನೀ ಗಾಯ್ಸ್ ಹೋಗೋಣ. ತುಂಬ ದಿನದಿಂದ ಅನ್ಕೋತೀವಿ ದೇವಸ್ಥಾನಕ್ಕೆ ಬರಬೇಕು ಅಂತ ಆದಿ ಸ್ಥಳಕ್ಕೆ. ಸೊ ಫೈನಲಿ ಹೋಗ್ತಾ ಇದ್ದೀನಿ ಇವಾಗ, ಬನ್ನಿ ಹೋಗೋಣ ಗಾಯ್ಸ್. ಆಟೋಗೆ ಇಲ್ಲಿಂದ ಕುತ್ತಾರ್ಗೆ 1.5 ಅಂತೆ. 300 ಆದರೆ 450 ಕೊಡಬೇಕಂತೆ ನಾವು. ಇನ್ನೊಬ್ರು ಯಾರೋ 300 ಕೊಡಿ ಕರ್ಕೊಡ್ತೀನಿ ಅಂತ ಅಂದರು. ಸೊ ನಮಗೆ ಟ್ರೈನಲ್ಲಿ ಒಬ್ಬರು ಹೇಳಿದರು. ಸೊ ಸ್ಟೇಷನಿಂದ ನಡ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು 4 ಮಿನಿಟ್ಸ್ ಆಗುತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗೋದು. ಒಂದು 20 ರೂಪೀಸ್ ತೊಗೋತಾರೆ ಅಂತ ಹೇಳಿದ್ರು ಒಬ್ಬರಿಗೆ. ದೇವಸ್ಥಾನ ಹತ್ರ ಕರ್ಕೋಗಿ ಬಿಡ್ತಾರಂತೆ. 20ಯಲ್ಲಿ 400 ರೈಸ್. ನಾವು ಸೇವ್ ಮಾಡಬೇಕು, ಖರ್ಚು ಮಾಡಲ್ಲ ಜಾಸ್ತಿ. 300-400 ಎಲ್ಲ ಕೊಟ್ಟು ಹೋಗಿ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಸ್ಸಲ್ಲೇ ಹೋಗ್ತೀವಿ. ಅಂತ್ಯಾ ಇವ್ರು ನೋಡಿದ್ರೆ ಯಾವುದೋ ಟವಲ್ ಹಾಕೊಂಡವ್ರೆ. ಗೌಡ್ರು ಗೊತ್ತು ಅಂತ್ಯ, ಗೌಡ್ರು ಗೊತ್ತಂತ ಇವ್ರದ್ದು. ನಡಿಯ ಮನೆಗ್ಲು ಚಿನ್ನ. ಯಾರನ್ನಾದ್ರೂ ಕೇಳಬೇಕು ಬಸ್ ಸ್ಟ್ಯಾಂಡು ಎಲ್ಲಿ, ಯಾವ ಬಸ್ ಹತ್ತಬೇಕು ಅಂತೆಲ್ಲ. ಬನ್ನಿ ಹೋಗೋಣ. ನನ್ನ ಪ್ರಕಾರ ಇದೆ ಅನ್ಕೋತೀನಿ ಬಸ್ ಸ್ಟ್ಯಾಂಡು. ಸೊ ಲೆಟ್ಸ್ ಸಿ. ಎಷ್ಟೊಂದು ಬಸ್ಗಳು ಹೋಗ್ತಿದೆ. ಕುತ್ತಾರ್ಗೆ ಹೋಗೋ ಬಸ್ ಯಾವುದು ಗೊತ್ತಿಲ್ಲ ಕರೆಕ್ಟಾಗಿ. ಸೊ ವಿಚಾರಿಸ್ಬಿಟ್ಟು ಬಸ್ ಹತ್ಮೇಲೆ ಆಮೇಲೆ ಸಿಗ್ತೀನಿ ನೋಡಿ. ನಮ್ಮನೆ ಕುಡ್ಲ ಬಸ್ ಸ್ಟ್ಯಾಂಡ್ ಯಾವುದು ಅಂತಲೇ ಗೊತ್ತಾಗ್ತಾರ ನನಗೆ. ಇನ್ನೊಂದು ಸಲ ಅಲ್ಲಿ ಹೋಗಿ ಕೇಳೋದಪ್ಪ, ಯಾರನ್ನಾದ್ರೂ ಬೇರೆಯವ್ರನ್ನ ಕೇಳಬೇಕು. ನೋಡಿ ಗೈಸ್, ನಮ್ಮನೆ ಕುಡ್ಲ. ದೇವ್ ರಾಣೆಗೂ ಗೊತ್ತಾಗ್ತಿಲ್ಲ, ಹೇಳಿದ್ರೆ ಯಾರ್ಯಾರ ಏನೇನೋ ಹೇಳ್ತವ್ರೆ. ಆ ಕಡೆ ಹೋಗಿ ಈ ಕಡೆ ಹೋಗಿ ಒಂದು ಪರ್ಫೆಕ್ಟಾಗಿ ಯಾರು ಹೇಳ್ತಾರೆ ನನಗೆ ಅಡ್ರೆಸ್. ಬನ್ನಿ ನಾವೇ ಹುಡ್ಕೋಣ ಅದಕ್ಕೆ. ಗೈಸ್ ಫೈನಲಿ ಬಸ್ ಹತ್ತಿದ್ದೀವಿ ನೋಡಿ. ಇದೇ ಬಸ್ಸು, ಕುತ್ತಾರ್ ಬಸ್ ಹತ್ತಿದ್ದೀವಿ. ದೇವಸ್ಥಾನ ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆಟೋದಲ್ಲಿ ಬಂದ್ವಿ, ಬಸ್ ಸ್ಟ್ಯಾಂಡಿಂದ ಇಳಿದ್ವಿ. ವಾಕ್ಯಬಲ್ ಡಿಸ್ಟೆನ್ಸ್ ಇತ್ತು. ಸೊ ನಾನು ದೂರ ಇರುತ್ತೆ ಅಂದ್ಕೊಂಡು ಆಟೋದು ಬಂದ್ಬಿಟ್ಟೆ. ಸೊ ಪರವಾಗಿಲ್ಲ, ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದೇ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ.
ಫೈನಲ್ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಒಂದು ಪಲಾವ್ ತೊಗೊಂಡ್ವಿ ಗೈಸ್. ಸೊ ಮಂಗಳೂರಲ್ಲಿ ಟಿಫನ್ ಮಾಡಿದೆ, ಲಾಸ್ಟ್ ಆಯಿತು, ವ್ಲಾಗ್ ಮಾಡಲಿಲ್ಲ. ಯಾಕಂದರೆ ಟಿಫನ್ ಮಾಡ್ಕೊಂಡು ಆಚೆ ಬಂದಿದ್ದ ತಕ್ಷಣ ಬಿಸಿಲು ಹೆಂಗೆ ಹೊಡಿತಿತ್ತು ಅಂದರೆ ತಲೆನೇ ಕೆಟ್ಟೋಗ್ಬಿಡ್ತು. ಏನು ವ್ಲಾಗ್ ಮಾಡ್ತೀಯ ಗುರು, ಫಸ್ಟು ಮೈಸೂರಿಗೆ ಹೋದರೆ ಸಾಕು ಅಂತ ಅನಿಸ್ಬಿಡ್ತಿತ್ತು. ಮತ್ತು ಬಸ್ಸು ಸಿಕ್ಕಲಿಲ್ಲ ಕರೆಕ್ಟಾಗಿ. ಅದಕ್ಕೇ ಬೇಡ ಮೈಸೂರಿಗೆ ಹೋಗ್ಬಿಡೋಣ ಅಂತ ಡೈರೆಕ್ಟು ಕುತ್ತಾರಿಂದ ಬಸ್ ಹತ್ಕೊಂಡು ಬಂದ್ಬಿಟ್ವಿ ಮೈಸೂರಿಗೆ. ಬಸ್ಸಲ್ಲಿ ಏನಂತೀರಾ, ಒಳ್ಳೆ ಸೈಕ್ ಅಂದರೆ ಏನೆಲ್ಲ ಮೈ ಮೇಲೆ ಬಿಟ್ಟಿದ್ರು. ಏನು ಮೈ ಮೇಲೆ ಬೀಳೋದೇನಂತೆ, ಹೋಗಿ ಹೊರಡು, ಏನೆಲ್ಲ ಮೈ ಮೇಲೆ ಬೀಳ್ತಾಯಿದ್ರಪ್ಪ. ನಾವು ಸೀಟ್ ಮೇಲೆ ಕೂತಿರೋರ್ಗು ಎದೊಳಿ ಸೀಟ್ ಕೊಡಿ ಅಂತಿದ್ರು. ನಾವೇನು ಬಿಟ್ಟು ಬಂದಿದ್ದೀವಿ ಅಂತ ನಾವು ಡೈಲಾಗ್ ಹೊಡೆದ್ವಿ. ಹಂಗೆ ಫೈನಲಿ ಮನೆಗೆ ಬಂದುಬಿಟ್ಟು ಮಲ್ಕೊಬಿಟ್ಟೆ. ಸೊ ವ್ಲಾಗೇ ಮಾಡಲಿಲ್ಲ. ಒಂಥರ ಸೀರಿಯಸ್ಸಾಗಿ ಯಾಕಾದರೂ ಹೋಗ್ಬಿಟ್ಟು ಅನಿಸಿತ್ತು. ದೇವಸ್ಥಾನಕ್ಕೆ ಹೋಗಿದ್ದಂತೂ ಖುಷಿ ಇದೆ, ಬಟ್ ಟ್ರಾವೆಲಿಂಗ್ ಇದೆಯಲ್ಲ, ಸೀರಿಯಸ್ಲಿ ಯಾವತ್ತೂ ಬಸ್ಸು ಟ್ರೈನಲ್ಲಿ ಹೋಗ್ಬಾರ್ದು ಅಂತ ಟ್ರೈನಲ್ಲಿ ಹೋದ್ರೂ ಬಸ್ಸಲ್ಲಿ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ನಮ್ಮ ಮಂಗಳೂರು ಬ್ಲಾಗ್. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಈಗ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ನನ್ನ ಫ್ರೆಂಡ್ ಅವರ ಮದುವೆ ಇದೆ, ಅಂದರೆ ನನ್ನ ಕ್ಲಾಸ್ಮೇಟು. ನೆನ್ನೆ ಹೋಗ್ಬೇಕಿತ್ತು ರಿಸೆಪ್ಷನ್ಗೆ ಹೋಗಲಿಲ್ಲ. ಸೊ ಅದಕ್ಕೆ ಇವಾಗ ಮದುವೆಗೆ ಹೋಗ್ತಾಯಿದ್ದೀವಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಇನ್ನೊಂದು. ಬಾಯ್.